ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಾ? ನಾನು ಮೊನ್ನೆ ಅನ್ನ ಉಳಿದಿದ್ದಾಗ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ತೋರಿಸಿದ್ದೆ. ಅದ್ರ ಜೊತೆಗೆ ಒಂದು ಪಲ್ಯ ಇತ್ತು, ಬೆಂಡೆಕಾಯ್ದು. ಭಾಳ ಜನ ನೋಡಿದಂಥವ್ರು ನೋಡೋಕ್ಕೇನೋ ಭಾರಿ ಚೆನ್ನಾಗೈತಪ್ಪ, ಅದು ಹೆಂಗೆ ಮಾಡೋದು ತೋರಿಸಿಲ್ಲಿ ಅಂತ ಅಂದಿದ್ರು. ನಾನಿಲ್ಲಿ ತೆಗಿಯಿಲ್ಲತ್ತ ತೋರ್ಸೋಣ ಅಂತ ಬಂದಿದ್ದೀನಿ. ಇದು ಭಾಳ ಸರಳವಾಗಿರ್ತಕ್ಕಂಥ ರೆಸಿಪಿ, ಭಾಳ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಮಾಡ್ಕೊಂಡು ತಿಂದ್ರಿ ಅಂತಂದರೆ ಆಗಲೆಲ್ಲ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದನ್ನು ಹೇಳ್ಕೊಡೋದಕ್ಕೆ ಮುಂಚೆನೇ ನಾನು ವಿಚಾರ ನಿಮ್ಗೆ ಹೇಳಬೇಕು. ಈಗ ನಾವು ಯಾರಿಗಾದ್ರೂ ಏನಾದರೂ ತಿಳಿಸ್ಬೇಕು ಅಂತ ಬಂದಾಗ ನಮಗೆ ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಅದೇ ಯಾರಿಗಾದ್ರೂ ಅರ್ಥ ಮಾಡಿಸ್ಬೇಕು ಅಂತ ಬಂದಾಗ ಜಾಸ್ತಿ ಸಮಯ ಬೇಕಾಗುತ್ತೆ. ಇಲ್ಲೂ ಕೂಡ ಹಾಗೆ ಆಗುತ್ತೆ. ಇಂತಹ ಸರಳ ರೆಸಿಪಿಗಳನ್ನು ನಾನು ಒಬ್ರಿಗೆ ಅರ್ಥ ಮಾಡಿಸ್ಬೇಕು ಅಂತೇಳಿ ಏನು ಮಾಡ್ತೀನಿ, ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಆಗ ವಿಡಿಯೋ ದೊಡ್ಡದಾಗುತ್ತೆ. ರೆಸಿಪಿಯನ್ನು 30 ಸೆಕೆಂಡಲ್ಲೂ ಕೂಡ ಹೇಳಿಬಿಡ್ಬೋದು. ಆದರೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಅಡುಗಿನಲ್ಲಿ ಇನ್ನೂ ಪಕ್ವತೆ ಇಲ್ಲದೇ ಇರೋರಿಗೆ, ಈಗ ತಾನೇ ಅಡುಗೆ ಕಲಿತಾ ಇರೋ ಅಂಥವ್ರಿಗೆ ಉಪಯೋಗ ಆಗಲಿ ಅಂತೇಳಿ ಎಲ್ಲ ಸೂಕ್ಷ್ಮಗಳನ್ನು ಕೂಡ ನಾನು ಹೇಳ್ತಾ ಅಡುಗೆ ಮಾಡೋದ್ರಿಂದ ವಿಡಿಯೋಗಳು ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಬೇಜಾರು ಆಗಕ್ಕೆ ಹೋಗಬೇಡಿ. ಹೌದು, ತುಂಬ ಸರಳವಾದ ರೆಸಿಪಿಗಳು, 1 ನಿಮಿಷದಲ್ಲಿ ಕೂಡ ಇದನ್ನು ಹೇಳಿ ಮುಗಿಸ್ಬೋದು. ನನ್ನ ಉದ್ದೇಶ ಅರ್ಥ ಮಾಡಿಸೋದಾಗಿದೆ. ಅದಕ್ಕೋಸ್ಕರ ಯಾರು ಕೂಡ ಬೇಜಾರಾಗಬೇಡಿ. ಸರಿ, ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ. ನಾನಿವತ್ತು ಪಲ್ಯ ಮಾಡೋದಕ್ಕೆ ಒಂದು 1/4 ಕೆ ಜಿಯಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ. ನೋಡಿರಿ, ಒಂದು 1/4 ಕೆ ಜಿಯಷ್ಟು ನೀವು ತಗೊಳ್ರಿ. ನಿಮ್ಗೆ ಏನು ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಆಮೇಲೆ ತೀರಾ ನೀವು ಜಾಸ್ತಿ ಇದಕ್ಕೆ ಮಾಡ್ಕೋಬೋದು. ಚೆನ್ನಾಗಿ ಅನಿಸುತ್ತೆ, ಬರೀ ಪಲ್ಯನೇ ತಿನ್ನೋಣ ಅನ್ನಂಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾವತ್ತೇ ಆಗಲಿ ಬೆಂಡೆಕಾಯಿನ ನಾವು ಹೆಚ್ಚಿಬಿಟ್ಟು ತೊಳಿಬಾರ್ದು. ನಾವು ಇದನ್ನು ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಹೆಚ್ಚಬೇಕು. ನೀರು ಇದರೊಳಗಡೆ ಸೇರ್ಕೊಂತು ಅಂದರೆ ಏನಾಗುತ್ತೆ, ಲೋಳೆ ಜಾಸ್ತಿ ಆಗುತ್ತೆ. ನೀರಿನ ಅಂಶ ಬಂತು ಅಂತ ಮೇಲಿನ ನಾವೇನಾರು ತೊಳಿಬೇಕಾದ್ರೆ ಏನಾದ್ರು ಮುರಿದೋಗಿತ್ತು ಅಂತಂದರೆ, ಇದನ್ನು ನೀರಲ್ಲೇ ಭಾಳ ಹೊತ್ತು ಬಿಟ್ಟಿದ್ವಿ ಅಂತಂದರೆ ಅವಾಗ ಏನಾಗುತ್ತಪ್ಪ ಅಂದರೆ ಲೋಳೆ ಜಾಸ್ತಿ ಆಗುತ್ತೆ. ಹಾಗಾಗಿ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಹೆಚ್ಚಬೇಕಾಗುತ್ತೆ. ಇಲ್ಲಾಂದ್ರೆ ನೋಡ್ರಿ, ಈಗ ತೊಳಿಬೇಕು, ಒಂದು ಒಣ ಬಟ್ಟೆ ತಂದು ಒರೆಸ್ಬೇಕು, ಇವೆಲ್ಲ ಅಂತಿದ್ರೆ ಒಂಥರ ರಂಕ್ಲು ಅಂತ ಅನಿಸುತ್ತೆ. ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ, ಒಂದು ಸತಿ ಹಿಂಗೆಲ್ಲ ನೀರಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ನೋಡ್ರಿ, ಇದ್ರ ಮೇಲೆ ಏನಾರು ಇಂಥದ್ದು ಏನಾರ ಇದ್ದರೆ ಎಲ್ಲ ನೀಟಾಗಿ ಹಿಂಗೆ ಅಂದು ತೊಳೆದ್ಬಿಟ್ಟು ಒಂದು ಹಂಗೆ ಒಂದು ಈ ಥರದ್ದು ಏನಾರು ಒಂದು ಬಿದ್ರಿನ ಚಿಬ್ಳಿನೋ ಇಲ್ಲ ಅಂತಂದರೆ ಮಾಮೂಲಿ ಬಸ್ ಹಾಕೋದು ಹತ್ಕೊಂಡು ಇರ್ತಾವಲ್ಲ, ಅದಕ್ಕೆ ಹಾಕಿದ್ರಿ ಅಂತ ನೀರು ಇಳ್ಕೊಂಡು ಒಂದು 10 ನಿಮಿಷ ಅರ್ಧ ಗಂಟೆಗೆ ಮತ್ತವು ನೀರೆಲ್ಲ ಹೋಗಿರುತ್ತೆ. ಮತ್ತು ಮಾಮೂಲಿ ಯಥಾಸ್ತಿ ಹೆಂಗಿರ್ತವೆ ಹಂಗೆ ಆಗ್ತವೆ. ಆಮೇಲೆ ಬೇಕಾದ್ರೆ ನೀವು ಆರಾಮಾಗಿ ಹೆಚ್ಚಬೋದು. ನೋಡಿರಿ, ಹಿಂಗೆ ತೊಳೆದುಬಿಟ್ಟು ಇದಕ್ಕೆ ಹಾಕ್ತೀನಿ. ನೋಡಿ, ಇದ್ರ ಮೇಲೆ ಹಿಂಗೆ ಹಾಕ್ತೀನಿ. ಸ್ವಲ್ಪ ಹೊತ್ತಿಗೆ ಮತ್ತಿದೆಲ್ಲ ನೀರಿನ ಅಂಶ ಏನಿರ್ತಿದ್ರ ಮೇಲೆ ಇರೋದೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳ್ರಿ, ನೀವೇನಾದರೂ ಬೆಂಡೆಕಾಯಿನ ಈ ನೀರಲ್ಲಿ ನೆನೆ ಹಾಕ್ತಿದ್ದಂಗೆ ತೊಳೆದು ಆ ಕಡೆ ಹಂಗೆ ಮಾಡಿಬಿಡ್ಬೇಕು. ಇಲ್ಲಾಂದ್ರೆ ಒಂದು ಒಣ ಬಟ್ಟೆ ಒರೆಸಿಟ್ಬಿಡ್ಬೇಕು. ಯಾವುದನ್ನು ಬೆಂಡೆಕಾಯಿ ಏನಾಗುತ್ತಪ್ಪ ಅಂದರೆ ಒಳಗಡೆ ಎಲ್ಲರ ಹಿಂಗೆ ತೊಟ್ಟು ಮುರಿದಿರುತ್ತೆ, ಹಿಂಗೆ ತುದಿ ಏನಾರು ಮುರ್ಕೊಂಡು ಹೋಗಿರುತ್ತೆ, ಅದ್ರೊಳಗಡೆ ನೀರು ಸೇರ್ಕೊಂಡ್ಬಿಡುತ್ತೆ ಯಾವ್ದಾರ ಒಂದರಲ್ಲಿ. ನೀವೇನು ಮಾಡ್ತೀರ, ಬೆಂಡೆಕಾಯಿ ಅಷ್ಟು ಇದರಲ್ಲೇ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಬಿಡ್ತೀರ. ಅವಾಗ ಏನಾಗ್ಬಿಡುತ್ತೆ, ನೀರು ಪೂರ್ತಿನೂ ಲೋಳೆ ಆದಂಗೆ ಆಗಿಬಿಡುತ್ತೆ. ಆಮೇಲೆ ಎಲ್ಲದಕ್ಕೂ ಲೋಳೆ ಅಂಟ್ಕೊಂಡು ಒಂಥರ ಹೆಂಗಾಗುತ್ತಪ್ಪ ಅಂತಂದರೆ ಅಡುಗೆ ಮಾಡೋಕ್ಕೆ ಮನಸ್ಸಾಗಲ್ಲ, ಹಂಗೆ ಆಗ್ಬಿಡುತ್ತೆ. ಹಂಗಾಗಿ ಭಾಳ ಹೊತ್ತು ನೀರಾಗಿ ಬಿಡೋಕ್ಕೆ ಹೋಗ್ಬಿಟ್ರೆ, ಇಲ್ಲ ನಾವು ಯಾವನ ಮುರ್ಕ ಇದ್ವು ಅಂತಂದರೆ ಅಷ್ಟೇ. ಅವ ಒಂಚೂರು ಒಣಗಿದ್ವಿ, ಒಂದು ಒಣ ಬಟ್ಟೆಲಿ ಒರೆಸಾದ್ರೆ ಹೆಚ್ಚಿರಿ, ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಟರೆ ಅವು ತನ್ನಿಚ್ಚಿಗೆ ತಾನೇ ಒಂಚೂರು ಒಣಕ್ಕೆ ಅಂತ ನೀರಿನ ಅಂಶ ಏನಕ್ಕೆ ಮೇಲಿದ್ದು ಅದು ಹೋಗುತ್ತಂತೆ. ಅದೇನು ಒಂದು ಒಣ ಬಟ್ಟೆಲಿ ಹಿಂಗೆ ಒರೆಸೋದು ಅದೇನು ಭಾಳ ಹೊತ್ತು ಹಿಡಿಯಲ್ಲ, ಆಗ ಈಗ ಅಷ್ಟೊತ್ತಿಗೆ ಹಾಗೆ ಹೋಗ್ತವೆ. ಹೊತ್ತತ್ತು ಒಂದು 1/4 ಕೆ ಜಿ ಬೆಂಡೆಕಾಯಿ ಆದರೆ 1 ನಿಮಿಷಕ್ಕೇ ಹಾಗೆ ಹೋಗ್ತವೆ ಹಿಂಗೆ ಒರೆಸಿದ್ವಿ ಅಂತಂದರೆ. ಹಿಂಗೆ ಒಂದು ಒಣ ಬಟ್ಟೆಲಿ ಒರೆಸ್ಕೊಳ್ರಿ. ಆಮೇಲೆ ಬೆಂಡೆಕಾಯಿ ಹೆಚ್ಕೊಳ್ಳೋದು ಅಷ್ಟೇ. ಮಾಮೂಲಿ ನಿಮಗೆ ಗೊತ್ತಾಯ್ತಲ್ಲ, ಏನು ಮಾಡ್ತೀರಪ್ಪ ಅಂದರೆ ಒಂಚೂರು ಚೆನ್ನಾಗಿ ಕಾಣಬೇಕು ಅನ್ನೋದಿದ್ದರೆ ನೀವು ಒಂಚೂರು ನೋಡ್ರಿ ಹಿಂಗೆ ಹೆಚ್ಚೋದನ್ನ ಒಂಚೂರು ಓರೆಯಾಗಿ ಇಟ್ಕೋಬೇಕು. ಹಿಂಗೆ ಓರೆಯಾಗಿ ಹೆಚ್ಚಿದ್ರೆ ಅಂತಂದರೆ ಒಂದು ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ ಪಲ್ಯ. ಹಿಂಗೆ ಹೆಚ್ಚಬೇಕು ಅಂತಿಲ್ಲ, ಹಂಗಿದ್ರೆ ಇಳಿಯುತ್ತೆ. ಒಟ್ಟಿನಾಗ ಹೇಳ್ಬೇಕು ಅಂತಂದರೆ ಒಂಥರ ಏನೋ ಈ ಥರ ಎಲ್ಲ ಮಾಡೋದ್ರಿಂದ ಮನಸ್ಸಿಗೆ ಒಂಥರ ಖುಷಿ ಅಂತ ಅನಿಸುತ್ತೆ. ಹೊಸದನ್ನ ನಾವು ಅವಾಗವಾಗ ಪ್ರಯತ್ನ ಮಾಡ್ತಿರಬೇಕು, ಹೊಸತನ ಬರಬೇಕು ಅಂತಂದರೆ. ಎಲ್ಲದನ್ನ ಹಿಂಗೆ ಹೆಚ್ಕೊಂತೀನತ್ತ. ಈಗ ಹಿಂಗೆ ಹೆಚ್ಕೋಬೇಕು ಈ ಥರ.
ಒಂದು 1/4 ಕೆ ಜಿ ಬೆಂಡೆಕಾಯಿ ತಗೊಂಡಿದ್ದೀನಿ. ಇದನ್ನೇ ಹೆಚ್ಚಿದ ತಕ್ಷಣ ಹಿಂಗೆ ಹುರಿಯೋದಕ್ಕೂ ಮುಂಚೆನೇ ಒಂದು 10 ನಿಮಿಷ ಹಿಂಗೆ ಇಡ್ರಿ. ಅಷ್ಟೊತ್ತಿಗೆ ಈರುಳ್ಳಿ ಒಂದಲ್ಲಿ ಹೆಚ್ಚಿಗೆ ಅಷ್ಟೊತ್ತು ಅಷ್ಟೊತ್ತಿಗೆ ಇದು ಒಂಚೂರು ಇದಾಗುತ್ತೆ ನೋಡಿರಿ. ಈ ಬೆಂಡೆಕಾಯಿದು ಲೋಳೆ ಬಿಟ್ಕೊಳ್ಳೋದೇ ನೀರು ಇದಕ್ಕೆ ಸೇರಿದಾಗ ಒಳಭಾಗಕ್ಕೆ ನೀರು ಸೇರ್ಕೊಂತಂದರೆ ಲೋಳೆ ಆಗುತ್ತೆ, ವಿಪರೀತ ಲೋಳೆ ಆಗುತ್ತೆ ಅದು. ಈಗ ಸುಮ್ಮನೆ ಹಿಂಗೆ ಅಂತೀನಿ ನೋಡಿರಿ. ಇವಾಗೇನು ಲೋಳೆ ಅಂತ ಅನಿಸಲ್ಲ, ಬರೀ ಅದ್ರಾಗಿರೋ ತೇವಾಂಶ ಏನಿರುತ್ತೆ ಅದು ನಮಗೆ ಇದು ಅನಿಸುತ್ತೆ. ದೊಡ್ಡ ಹಸಿಗಾಯಿ ಮಾಡ್ಕೊಂಡು ತೋರಿಸ್ತೀನಿ. ನೀರಿಗೆ ಹೇಗೆ ಮಾಡ್ತೀನಿ ನೋಡಿರಿ. ನೋಡಿರಿ, ಈ ನೀರು ಸ್ವಲ್ಪ ನೀರು ಹಚ್ಕೊಂಡು ಮಾಡಿರಿ, ಹಿಂಗೆ ಲೋಳೆ ಆಗುತ್ತೆ. ಅದಕ್ಕೇ ಸ್ವಲ್ಪ ಇದು ನೀರು ಒಳಭಾಗಕ್ಕೆ ಸೇರ್ಕೊಂಡಂಗೆ ನೋಡ್ಬೇಕು ಒಂಚೂರು. ನಾನು ಏನೇನು ಹೇಳಿದ್ದೀನಿ ನೀವು ಹಂಗೆ ಮಾಡಿದಿರಿ ಅಂತಂದರೆ ಬೆಂಡೆಕಾಯಿ ಲೋಳೆ ಆಗೋದೇ ಇಲ್ಲ. ಇವಾಗ ಒಂದು ಈರುಳ್ಳಿ ತಗೋಬೇಕು. ಈರುಳ್ಳಿ ಒಂದು ದೊಡ್ಡ 2 ತಗೊಂಡು ನಡೆಯುತ್ತೆ. ನೋಡಿರಿ, ಇಂಥ 2 ಈರುಳ್ಳಿ ತಗೊಂಡಿದ್ದೀನಿ. ಇದನ್ನು ಅಷ್ಟೇ, ಇದನ್ನು ಹೆಚ್ಚ ತೋರಿಸ್ಬಿಡ್ತೀನಿ ಹೆಂಗೆ ಹೆಚ್ಕೋಬೇಕು ಅಂತೇಳಿ. ಆಮೇಲೆ ಲೋಳೆನ ಕೆಲವರು ಒಬ್ಬೊಬ್ರು ಒಂಥರ ಮಾಡ್ತಾರೆ, ನಾನು ಹಿಂಗೆ ಮಾಡೋದು. ಇವೆಲ್ಲ ನೋಡ್ಬೇಕಾದ್ರೆ ನಿಮ್ಗೆ ಏನು ಅನ್ಸುತ್ತಪ್ಪ ಅಂತಂದರೆ ಇದೇನು ಇಷ್ಟೊಂದು ತಿಕ್ಲಿಡ್ಸ ಇದು ಅಂತ ಅನಿಸುತ್ತೆ. ಇವೆಲ್ಲ ನೋಡ್ಬೇಕಾದ್ರೆ ನಂಗೆ ಅನಿಸುತ್ತೆ ಅಷ್ಟೇ. ಆದರೆ ನಿಮಗೆಲ್ಲ ರೂಢಿ ಆಯಿತು ಅಂತಂದರೆ ಮಾಮೂಲಿ ಯಥಾಸ್ತಿ ಹೆಂಗಿರುತ್ತೋ ಹಂಗೆ ಇದಾಗ್ತಾ ಹೋಗುತ್ತೆ. ನೋಡಿರಿ, ಈರುಳ್ಳಿನ ಹೆಂಗೆ ಹೆಚ್ಕೋಬೇಕು ಅಂತಂದರೆ ಒಂಚೂರು ದೊಡ್ಡದಾಗಿ ಹೆಚ್ಕೋಬೇಕು. ಈ ಥರ ಒಂಥರ ಇದು ಬೆಂಡ್ ಅಂತದ್ದು ಇರುತ್ತಲ್ಲಿ ತೆಗಿಬೇಕು. ಇದು ತೆಗೆದ್ರೆ ಚೆನ್ನಾಗಿ ಪದ್ರ ಚೆನ್ನಾಗಿ ಪದ್ರ ಆಗ್ತಾವಲ್ಲ, ಚೆನ್ನಾಗಿರುತ್ತೆ. ನಾನೇನು ಮಾಡ್ತೀನಿ, ಇದನ್ನು ತುಂಬ ದೊಡ್ಡದಿತ್ತು ಅಂತಂದರೆ ಒಂದು 3 ಸೀಳ್ರಿ ಹಿಂಗೆ. ಆಮೇಲೆ ನಡು ತಕ್ಕಿ ಇದು ಮಾಡಿರಿ, ಸಾಕು. ಇಷ್ಟಿರಬೇಕು. ಇವನ್ನ ಒಂಚೂರು ಪದ್ರ ಬಿಡಿಸ್ಕೋಬೇಕು ಈರುಳ್ಳಿನ. ನೋಡಿರಿ, ಈ ಥರ ಪದ್ರ ಬಿಡಿಸ್ಕೊಂಡು ಇಟ್ಕೋಬೇಕು. ಒಂದೊಂದು ದೊಡ್ಡದು ಹಿಂಗಿದ್ರು ನಡೆಯುತ್ತೆ. ಇದು ಚೆಂದ, ಚಪಾತಿ ರೊಟ್ಟಿಗಳ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರ್ತವೆ. ಪದ್ರಾಗ ಅಂಥವೆಲ್ಲ ಪದ್ರ ಮಾಡಿರಿ, ತೀರಾ ಆಗದಿರೋ ಅಂಥವನ್ನ ಹಂಗೆ ಬಿಟ್ಕೊಳ್ರಿ. ಒಂಚೂರು ಹಿಂಗೆ ಅಂಥದಂಕಲೇ ಆಗ್ತವೆ, ಅದೇನು ಭಾಳ ಹೊತ್ತು ಹಿಡಿಯಲ್ಲ. ನೋಡಿರಿ, ಇದು ಒಂಚೂರು ಈರುಳ್ಳಿ ದೊಡ್ಡದಾಯ್ತು. ಈರುಳ್ಳಿ ಜಾಸ್ತಿ ಆದ್ರೂ ಒಂಥರ ಸಿಹಿ ಆಗಿಬಿಡುತ್ತೆ. ಹಂಗಾಗಿ ಭಾಳ ಜಾಸ್ತಿ ಹಾಕೋದು ಬೇಡ. ಇದ್ರಾಗ ಒಂದು ಅರ್ಧ ಹಂಗೆ ಹಸಿ ಈರುಳ್ಳಿ ತಿನ್ನೋಕರ್ಧ ಇಟ್ಕೋತೀನಿ, ಇನ್ನು ಅರ್ಧನ ಇದಕ್ಕೆ ಹಿಂಗೇ ಪದ್ರ ಮಾಡಿ ಹಾಕ್ತೀನಂತೆ. ಈರುಳ್ಳಿನೂ ತೊಳಿಬೇಕು ಚೆನ್ನಾಗಿ. ಅದ್ರ ಮೇಲೆ ಈ ಕರ್ರಂದು ಬೂಸ್ ಅಂತದ್ದು ಇರುತ್ತಾ, ಅದನ್ನೆಲ್ಲ ನೋಡಿಬಿಟ್ಟು ಚೆನ್ನಾಗಿ ತೆಗಿಬೇಕು. ಏನು ಇಲ್ದಿರೋ ಥರ ತೊಳೆದ್ಬಿಟ್ಟು ಹೆಚ್ಬೇಕು. ಒಂದೆರಡು ಹಿಂಗೆ ಚಪಾತಿ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದೆರಡು ಇದನ್ನ ಹಂಗೆ ಇಟ್ಕೊಂಡಿರ್ತೀನಿ ತಿನ್ನೋದಕ್ಕೆ ಅಂತ. ನೋಡಿ, ಸಣ್ಣದಿರೋದ್ರಿಂದ ಏನು ಮಾಡ್ತೀನಿ, ನಾನು 3 ಒಳಗೆ ಸೀಳಲ್ಲ, 2 ಒಳಗೆ ಸೀಳಿ ಹಿಂಗೆ ಪದ್ರ ಬಿಡಿಸಿಡ್ತೀನಿ ಹಿಂಗೆ. ಸಾಕು. ಒಂದಿಷ್ಟು ಈರುಳ್ಳಿ, ಒಂದು 1/4 ಕೆ ಜಿ ಬೆಂಡೆಕಾಯಿಗೆ ಒಂದು 100 ಗ್ರಾಮ್ ಈರುಳ್ಳಿ ಸಾಕಾಗುತ್ತೆ. ಇವಾಗ ಒಲೆ ಹಚ್ಚಿ ಒಂದು ಬಾಣಲಿ ಇಡ್ರಿ. ಬಾಣಲಿ ಇಟ್ಮೇಲೆ ಅದಕ್ಕೆ ಒಂದು ತೊಟ್ಟು ಎಣ್ಣೆ ಹಾಕ್ರಿ. ಸ್ಟೀಲಿಂದು ಪಾತ್ರೆಗಳಿಗೆ ಅಡುಗೆ ಮಾಡ್ಬೇಕಾದ್ರೆ ಭಾಳ ಹುಷಾರು. ಅನಿಸ್ತಿ ಭಾಳ ಕಾದ್ಬಿಡುತ್ತೆ. ಈಗ ಭಾಳ ಕಾದೈತೆ, ನನಗೆ ಒಂಚೂರು ಸ್ಟವ್ ಆಫ್ ಮಾಡ್ತೀನಿ. ಇದಕ್ಕೇನು ಎಣ್ಣೆ ಜಾಸ್ತಿ ಹಾಕಲ್ಲ, ಒಂಚೂರು ಎಣ್ಣೆ ಕಡಿಮೆನೇ ಹಾಕಿ ಮಾಡ್ತಿರೋದು. ಇವಾಗ ನೋಡಿರಿ, ಎಣ್ಣೆ ಬಿಸಿ ಆಗ್ತದಂಕಲೇ ನಾನಿವಾಗ ಇಲ್ಲೇನು ಹೆಚ್ಚಿಟ್ಕೊಂಡಿದ್ದೀನಿ ಬೆಂಡೆಕಾಯಿ ಹಾಕ್ತೀನಂತೆ. ನಾನೇನು ಸಾಸಿವೆ ಜೀರಿಗೆ ಏನೂ ಹಾಕಲ್ಲ. ನೀವು ಬೇಕಿದ್ದರೆ ಬೇಕಾದ್ರೆ ಹಾಕ್ಕೋಬೋದು. ಹಾಕ್ದಂಗೆ ಒಂದು ಸತಿ ಮಾಡಿರಿ, ಚೆನ್ನಾಗಿರುತ್ತೆ. ಎಣ್ಣೆ ಕಾದೈತೆ ನೋಡಿರಿ. ಈ ಥರ ಬೆಂಡೆಕಾಯಿನ ಹುರ್ಕೋಬೇಕು. ಇದನ್ನು ನಾನು ಸಣ್ಣೂರಿ ಇಲ್ಲ, ಅದಕ್ಕಿಂತ ಒಂದು ಚೂರು ಜೋರೂರಿ ಇಟ್ಟು ಒಂದು 3 ನಿಮಿಷ ಹುರಿತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡಿರಿ. ನೋಡಿರಿ, ಒಂದು 2ರಿಂದ 3 ನಿಮಿಷ ಆದಮೇಲೆ
ಆವಾಗಲೇ ನೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಮತ್ತೇನು ಬೇರೆ ಒಗ್ಗರಣೆ ಕೊಡ್ತಿಲ್ಲ, ಇದ್ರ ಜೊತೆಗೆ ಹಾಕಿ ಹುರಿಬೇಕಿದ್ದೀನಿ ಇವಾಗ. ಇದ್ರ ಜೊತೆಗೇ ಹಾಗೆ ಈರುಳ್ಳಿ ಒಂಚೂರು ಮೆತ್ತಗಾಗೋವರೆಗೂ ಇದರಲ್ಲೇ ಹುರಿಬೇಕಾಗುತ್ತೆ. ಈ ಬೆಂಡೆಕಾಯಿ ಒಂದು ಕಾಲು ಭಾಗ ಹುರಿದಿತ್ತಲ್ಲ, ಈಗ ಈರುಳ್ಳಿ ಜೊತೆಗೆ ಸೇರಿಕೊಂಡು ಇನ್ನೂ ಚೆನ್ನಾಗಿ ಅದು ಹುರಿಯುತ್ತೆ. ಈರುಳ್ಳಿ, ಹಸಿಮೆಣಸಿಕಾಯಿ ಮತ್ತು ಬೆಂಡೆಕಾಯಿ 3 ಸೇರಿ ಇವಾಗ ಹುರಿತಾ ಇದ್ದೀವಿ. ಎಣ್ಣೆ ಏನಾದರೂ ಕಡಿಮೆ, ನಿಮ್ಗೆ ಏನಾದ್ರು ಘಾಟ್ ಆಯ್ತಪ್ಪ, ಮುಖಕ್ಕೆ ಘಾಟ್ ಬಡಿದೈತೆ ಏನಾದರೂ ಇನ್ನೊಂದು ಎಣ್ಣೆ ಹಾಕಿದ್ರೆ ಎಣ್ಣೆ ಕಡಿಮೆ ಆಗಿರುತ್ತೆ. ಅವಾಗ ಒಂಥರ ಹೊಗೆ ಎದ್ದೇಳೋದು, ಘಾಟ್ ಬಂದಂಗೆ ಆಗೋದು ಆಗುತ್ತೆ. ಅವಾಗ ಇನ್ನೊಂದು ಎಣ್ಣೆ ಹಾಕಳ್ರಿ ಇದಕ್ಕೆ. ಸಣ್ಣೂರಿಗಿಟ್ಟು ನನ್ನ ಪಡಿ ನಾನು ಬೇರೆ ಕೆಲಸಗಳು ಮಾಡ್ಕೊತೀನಿ. ಹಂಗೆ ಒಂದೊಂದ್ಸತಿ ಬಂದು ಒಂದೊಂದ್ಸತಿ ಎಳ್ಕೆ ಮುಕ್ಕೆ ಬಂದು ಹಿಂಗೆ ಒಂಚೂರು ಹಿಂಗೆ ಗೂರಾಡ್ತೀನಂತೆ. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಇಂಥ 1-2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ, ದೊಡ್ಡ 1-2 ತೊಗೊಂಡಿದ್ದೀನಿ. ಒಂಚೂರು ದ್ವಾರಗಾಯಿ ಇದ್ದರೆ ಏನು ಪರವಾಗಿಲ್ಲ, ಅವು ಚೆನ್ನಾಗಿರ್ತವೆ. ಒಂದು ದ್ವಾರಗಾಯಿ ಅಂತದೊಂದು, ಒಂದು ಹಣ್ಣು ಅಂತ ತೊಗೊಂಡಿದ್ದೀನಿ. ನೀವು ಹಿಂಗೆ ತೊಗೋಬೋದು, ಇಲ್ಲಾಂದರೆ 2 ಹಣ್ಣೆ ತೊಗೊಂಡ್ರಿ, 2 ದ್ವಾರಗಾಯಿ ತೊಗೊಂಡ್ರಿ. ಆಮೇಲೆ ಯಾವುದೇ ಕಾರಣಕ್ಕೂ ಮುಚ್ಚಳ ಮುಚ್ಚಿ ಬೇಯಿಸ್ಬೇಡ್ರಿ, ಹಂಗೇ ಮುಚ್ಚಳ ಮುಚ್ಚಕ್ಕೆ ಹೋಗ್ಬೇಡ್ರಿ. ಇವಾಗ ಹಿಂಗೇನೋ ಚೂರು ಈರುಳ್ಳಿ ಮೆತ್ತಗಾಗೋವರೆಗೂ ಬೇಯಿಸಿದಾದಮೇಲೆ ಆಯಿತು. ಒಂದು ಈರುಳ್ಳಿ ಮೆಣಸಿಕಾಯಿ ಹಾಕಿ ಒಂದು 3 ನಿಮಿಷ ಆದಮೇಲೆ ನಾನು ನೋಡಿ ಟೊಮೆಟೊ ಹಣ್ಣು ಹಿಂಗೆ ಹೆಚ್ಕೊಂಡಿದ್ದೀನಿ, ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ. 1 ಟೊಮೆಟೊ ಹಣ್ಣು 4 ಕೋಳಿಗೆ ಸೀಳಿ, ಆಮೇಲೆ ಅದನ್ನು ಮತ್ತೆ ಒಂದು ಇದರಲ್ಲಿ ಎರಡು ಹೋಳು ಮಾಡಿದ್ದೀನಿ ಈ ಥರ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋವರೆಗೂ ಮತ್ತೆ ಇದನ್ನು ಬೇಯಿಸ್ಬೇಕಾಗತ್ತೆ. ಇವಾಗ ಒಂಚೂರು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಟೊಮೆಟೊ ಹಣ್ಣು ಹಾಕಿದ ಮೇಲೆ ಅವಾಗ ಹಿಂಗೆ ಗುರಾಡ್ಕೊಂತ ಹುರಿಬೇಕು. ಈಗ ಟೊಮೆಟೊ ಹಣ್ಣು ಹಾಕಿ 1-2 ನಿಮಿಷ ಇದರಲ್ಲಿ ಹುರಿದಿದ್ದಾದಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ನಾನು ಹಸಿಮೆಣ್ಸಿಕಾಯಿ ಕಡಿಮೆ ಹಾಕಿರೋದ್ರಿಂದ ಚೂರು ಖಾರದ ಪುಡಿ ಹಾಕ್ತೀನಿ. ನೀವು ಬೇಕಂದರೆ ಬರೀ ಹಸಿಮೆಣ್ಸಿಕಾಯಿ ಇಲ್ಲ ಬರೀ ಖಾರದ ಪುಡಿ ಎರಡರಲ್ಲಿ ಯಾವುದನ್ನು ಹಾಕ್ಬೋದು. ಇವಾಗ ಸಾಂಬಾರು ಪುಡಿ, ನಾನು ಇದನ್ನ ಸಾಂಬಾರು ಪುಡಿ ಮಾಡೋದು ಹೆಂಗೆ ಅಂತ ತೋರಿಸಿದ್ದೀನಿ, ಮನೆಯದೇ ಸಾಂಬಾರು ಪುಡಿ ಇದು. ಇದನ್ನು ನೋಡಿದ್ರೆ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಸಾಂಬಾರು ಪುಡಿ ಇಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಹಿಂಗೆ ಗೂರಾಡ್ರಿ. ನೋಡಿರಿ, ಇವಾಗ ಈ ಸಾಂಬಾರು ಪುಡಿ, ಅರಶಿನ ಪುಡಿ, ಒಂಚೂರು ಖಾರದ ಪುಡಿ ಇಷ್ಟು ಹಾಕಿದ್ಮೇಲೆ ಏನಾಗುತ್ತಪ್ಪ ಅಂತಂದರೆ, ಅದು ಪುಡಿ ಅದೇನಾಗುತ್ತೆ, ತಳಕ್ಕೆ ಹೋಗಿರೋ ಪುಡಿ ಏನಾಗುತ್ತೆ, ಸಿಯೋಕ್ಕೆ ಶುರು ಹಚ್ಕೊಂಡ್ಬಿಡುತ್ತೆ, ಆಮೇಲೆ ಘಾಟ್ ಅನಿಸ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ನೀರು ಹಾಕಬೇಕು. ಒಂದಿಷ್ಟು ನೀರು ಹಾಕಿ ಇದನ್ನ ಶಾಂತಗೊಳಿಸಿ ಈ ನೀರಲ್ಲಿದ್ದನ್ನ ಚೆನ್ನಾಗಿ ಬೇಯಿಸ್ಬೇಕಂತೆ. ಇನ್ನೊಂಚೂರು ಈ ಟೊಮೆಟೊನಲ್ಲಿ ಒಂಚೂರು ಮೆತ್ತಗಾಗಂಗೆ ಬೇಯಿಸ್ಬೇಕು. ನೀವು ಇವಾಗ ಬೇಕಾದ್ರೆ ಮುಚ್ಚಳ ಮುಚ್ಚಿ ಬೇಯಿಸ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಈಗಾಗಲೇ ಈ ಬೆಂಡೆಕಾಯಿನಾಗಿರೋ ಲೋಳೆ ಅಂಶ ಹೋಗಿರುತ್ತೆ, ಆವಾಗ ಪಲ್ಯ ಲೋಳೆ ಅಂತ ಅನಿಸಲ್ಲ. ಅವಾಗ ಇವಾಗ ನೀರು ಹಾಕಿರ್ತೀರಲ್ಲ, ಇವಾಗ ಒಂಚೂರು ಉಪ್ಪು ನೋಡಿರಿ, ಉಪ್ಪು ಏನಾದ್ರು ಕಡಿಮೆ ಇತ್ತು ಅಂತಂದರೆ ಒಂಚೂರು ಉಪ್ಪು ಹಾಕ್ರಿ. ಆಮೇಲೆ ಇದು ಇನ್ನೂ ಬೇಯ್ತಾ ಏನಾಗುತ್ತೆ, ನೀರಿನ ಅಂಶ ಹೋಗ್ಬಿಟ್ಟು ನಾವೇನು ಒಣ ಪಲ್ಯ ಅಂತೀವಿ, ಡ್ರೈ ಪಲ್ಯ ಅಂತೀವಲ್ಲ, ಆ ಥರ ಆಗುತ್ತೆ. ನೀವೇ ಬೇಯಕ್ಕೆ ಬಿಡ್ರಿ. ಇವಾಗ ಹಿಂಗೆ ನೀರು ಹಾಕಿದ್ಮೇಲೂ ಅಷ್ಟೇ ಚೆನ್ನಾಗಿ ಅದು, ನಾನೇನು ಮುಚ್ಚಿಲ್ಲ, ಹಂಗೆ ಸಣ್ಣೂರಿಗೆ ಇಟ್ಟಿದ್ದೀನಿ, ಚೆನ್ನಾಗಿ ಮಾಗ್ತಾಯಿತ್ತು. ಇವಾಗ ಟೊಮೆಟೊ ಹಣ್ಣು ಅಷ್ಟೇ ನೋಡಿರಿ, ಹಿಂಗೆ ಮೆತ್ತಗಾಗಿರ್ತಾವೆ. ಹಿಂಗೆ ಟೊಮೆಟೊ ಹಣ್ಣು ಹಂಚಿ ಮೆತ್ತಗಾಗಿರೋ ಪೂರ್ತಿ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಒಂಚೂರು ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹುಣಸೆ ಹುಳಿ ಹಾಕಬೇಕು ಅಂತಿಲ್ಲ, ಟೊಮೆಟೊ ಹಣ್ಣು ಹಾಕಿದ್ದೀವಲ್ಲ ಅದು ಸಾಕಾಗುತ್ತೆ. ಬೆಂಡೆಕಾಯಿಗೆ ಜಾಸ್ತಿ ಹುಳಿ ಬೇಕಾಗಲ್ಲ. ಹಂಗೂ ಏನಾದರೂ ನೀವು ಒಂಚೂರು ಹುಳಿ ಇಷ್ಟಪಡೋರಾದರೆ ಒಂಚೂರು ಹುಣಸೆ ಹುಳಿನೂ ಹಿಂಡ್ಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಕಾಯಿ ಹಾಕಿದ್ಮೇಲೂ ಅಷ್ಟೇ ಇನ್ನೊಂದು 2 ನಿಮಿಷ ಹಿಂಗೆ ಬಿಸಿ ಮಾಡಿರಿ ಸಣ್ಣದನ್ನಲ್ಲೇ. ಯಾಕಂದರೆ ಕಾಯಿ ಹಾಕಿರ್ತೀವಲ್ಲ, ಏನಾದರೂ ನಾವು ಮತ್ತೆ ಗಾಢ ಆಡಿಸುತ್ತೆ, ಹಂಗಾಗಿ ಕಾಯಿ ಹಾಕಿದ್ಮೇಲೂ 1-2 ನಿಮಿಷ ಬಿಸಿ ಮಾಡಬೇಕು. ಇಷ್ಟು ಮಾಡಿದ್ರಿ ಅಂತಂದರೆ ಪಲ್ಯ ಹಾಗೆ ಹೋಯ್ತು. ಇಷ್ಟೇ. ಆಮೇಲೆ ನೀವು ಅಡುಗೆ ಮಾಡ್ಬೇಕಾದ್ರೆ ಯಾವತ್ತರ ಯಾವುದಾದ್ರು ಅಡುಗೆಗೆ ಉಪ್ಪು ಜಾಸ್ತಿ ಆಯಿತು ಅಂತಂದರೆ ನೀವೇನು ಮಾಡಬೇಕಪ್ಪ ಅಂದರೆ, ಗೊತ್ತಿರುತ್ತೆ ಎಲ್ಲರಿಗೂ,
ನಾನು ನಿಮ್ಗೆ ಹೇಳೋದು ಗೊತ್ತಿಲ್ದಿರೋರಿಗೆ ಅನುಕೂಲ ಆಗಲಿ ಅಂತ. ಈಗ ಏನಾದ್ರು ಈ ಪಲ್ಯಕ್ಕೆ ಉಪ್ಪು ಜಾಸ್ತಿ ಆಯಿತಾ, ನೀವೇನು ಮಾಡಬೇಕು, ಆಮೇಲಿಂದ ಅವತ್ತೇ ಚಪಾತಿ ಮಾಡಿದ್ರೆ ಚಪಾತಿಗೆ ಉಪ್ಪು ಹಾಕ್ಬಾರ್ದು, ಉಪ್ಪು ಹಾಕಿಂದ ಕಲಿಸ್ಕೊಳ್ಳೋದು. ಅದೇ ಹಾಕಿದ್ರೆ ಒಂಚೂರು ಉಪ್ಪು ಹಾಕೊಳ್ಳೋದು. ಅನ್ನ ಮಾಡಿದ್ರೆ ಅನ್ನಕ್ಕೆ ಉಪ್ಪು ಹಾಕ್ದಂಗಿರೋದು. ಬೇರೆ ಅಡುಗೆಗಳಿಗೆ ಯಾವುದಕ್ಕೆ ಉಪ್ಪು ಹಾಕಿ ಮಾಡ್ತೀವಿ ಅದಕ್ಕೊಂಚೂರು ಕಡಿಮೆ ಹಾಕ್ಕೊಂಡ್ರೆ ಅಲ್ಲಿಗೆ ಅದು ಒಂಚೂರು ಸರಿ ಹೋಗುತ್ತೆ. ತೀರಾ ಉಪ್ಪು ಅಂತ ಅನ್ಸೋದಿಲ್ಲ ತಿನ್ಬೇಕಾರೆ. ಆ ಥರ ಮಾಡ್ಕೋಬೋದು. ನೋಡಿರಿ, ಕಾಯಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಹಿಂಗೆ ಬಿಸಿ ಮಾಡ್ತಾಯಿದ್ದೀನಿ ಸಣ್ಣೂರಿನಲ್ಲೇ. ಹಿಂಗೆ ನಿಮ್ಗೆ ಏನಾದ್ರು ಈ ಪಲ್ಯ ಸ್ವಲ್ಪ ಗ್ರೇವಿ ಥರ ಇರಬೇಕು ಅಂದರೂ ತೊಟ್ಟು ನೀರು ಜಾಸ್ತಿ ಹಾಕಬೇಕು. ಆವಾಗಲೇ ಬೆಂಡೆಕಾಯಿ ಬೇಯೋದಕ್ಕೆ ಅಂತ ಹಾಕಿದ್ನಲ್ಲ ನೀರು, ಆವಾಗಲೇ ಒಂಚೂರು ನೀರು ಜಾಸ್ತಿ ಹಾಕಿಡ್ರಿ. ಇಲ್ಲ ಈ ಅವಣಿಗೆ ಇರಬೇಕಪ್ಪ ಒಂದಿಷ್ಟು ಇರಬೇಕು ಅನ್ನೋದಾದರೆ ಅಷ್ಟೇ ಸಾಕು. ನಾನು ಎಷ್ಟು ತೋರಿಸಿದ್ನೋ ಅಷ್ಟು. ಆಮೇಲೆ ಯಾರೋ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಡ್ತು, ಪಲ್ಯ ತೆಳ್ಳಗಾಯ್ತಲ್ಲಪ್ಪ ಒಂಚೂರು ಗಟ್ಟಿಗಿರಬೇಕು ಅಂತಿದ್ದರೆ ನೀವು ಹಿಂಗೆ ಗಿಚ್ಚಳ ಏನು ಮುಚ್ಚಿದಂಗೆ ಮತ್ತೆ ಹಂಗೆ ಬೇಯಿಸಿರಿ. ಅದು ಆವಿ ಆಗುತ್ತೆ, ನೀರಿನ ಅಂಶ ಎಲ್ಲ ಆವಿ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ. ಅಷ್ಟೇ. ನೋಡಿರಿ, ಇಷ್ಟು ಮಾಡಿದ್ರಿ ಅಂತಂದರೆ ರುಚಿಯಾದ ಬೆಂಡೆಕಾಯಿ ಪಲ್ಯ ಸಿದ್ಧವಾಯಿತು ಅಂತಲೇ ಅರ್ಥ. ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಚೆನ್ನಾಗಿ ಬಂದಿರುತ್ತೆ. ನಿಮ್ಗೆ ಅನಿಸ್ಬೋದು ಬೆಂಡೆಕಾಯಿ ಚೆನ್ನಾಗಿ ಹುರಿದಿಲ್ಲ, ಚೆನ್ನಾಗಿರಲ್ಲ ಅಂತೇಳಿ. ಹಂಗೇನಿಲ್ಲ. ಫಸ್ಟಿಗೆ ಒಂದು 2 ನಿಮಿಷ ಬೆಂಡೆಕಾಯಿ ಹುರಿದಿರ್ತೀವಿ, ಆಮೇಲೆ ಈರುಳ್ಳಿ ಹಾಕಿ ಅದ್ರ ಜೊತೆಗೂ ಇದು ಹುರಿತಾ ಹೋಗುತ್ತೆ. ಆಮೇಲೆ ಟೊಮೆಟೊ ಹಣ್ಣು ಹಾಕಿ ಹುರಿತಾ ಬರುತ್ತೆ. ಆಮೇಲೆ ಕಾಯಿ ಇದೆಲ್ಲ ಹಾಕಿದ್ಮೇಲೆ ಕೂಡ ಇದರಲ್ಲಿ ಇರೋದ್ರಿಂದ ಬೆಂಡೆಕಾಯಿ ಚೆನ್ನಾಗಿ ಒಳ್ಳೆ ಹದವಾಗಿ ಮೆತ್ತಗೆ ಚೆನ್ನಾಗಿ ಬಂದಿರುತ್ತೆ. ಇವೆಲ್ಲವೂ ಇದಕ್ಕೇನೇನು ಹಾಕಿದ್ದೀವಿ ಇವೆಲ್ಲವೂ ಕೂಡ ನಾವು ಹಸಿಯಾಗಿ ತಿನ್ಬೋದಾದಂಥ ತರಕಾರಿಗಳು ಇವು. ಹಂಗಾಗಿ ನೀವೇನೋ ಹೆದರ್ಕೊಳ್ಳೋಕೆ ಹೋಗ್ಬಿಟ್ರಿ. ಒಂಚೂರು ಹಸಿ ಇದ್ರೂ ಅದೇ ಒಂಥರ ಭಾಳ ರುಚಿ ಕೊಡ್ತಿರುತ್ತೆ. ಸ್ವಲ್ಪ ಹಸಿ ಅನಿಸ್ತಿರುತ್ತಲ್ಲ ಅದು. ಹಂಗಾಗಿ ಇದು ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ. ಭಾಳ ಚೆನ್ನಾಗಿರುತ್ತೆ ಪಲ್ಯ. ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿರಿ. ಭಾಳ ಸುಲಭನೂ ಐತೆ, ಗಾಢನೂ ಆಗುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಗಳ ಜೊತೆಗೆಲ್ಲ ಭಾಳ ಚೆನ್ನಾಗಿರುತ್ತೆ. ಸರಿ, ಇದೇನಾದ್ರು ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಂತೆ. ನಮಸ್ತೆ.